ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನಾವು ಇಂದಿನ ತರಗತಿಯಲ್ಲಿ ನಾವು ಅಧ್ಯಾಯ 9ರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಇಂದಿನ ತರಗತಿಯಲ್ಲಿ ಆನೆಯನ್ನ ಶೂಟ್ ಮಾಡುವುದಕ್ಕೆ ಮುಂಚೆ 2 ಘಟನೆಗಳು ನಡೆದು ಹೋಗಿರುತ್ತೆ. ಒಂದು, ಸುಬ್ಬೇಗೌಡನ ಮನೆ ಇದ್ದಂತ ಮೇಕೆಯ ಮಾಡನ್ನ ಆನೆ ದೂಡಿ ಬೀಳಿಸಿದ್ದಂಥ ಪ್ರಸಂಗ, ಜೊತೆಗೆ ಅಲ್ಲಿ ಲಾರಿ ಅಪಘಾತವಾದಂಥ ಒಂದು ಪ್ರಸಂಗವನ್ನ ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ. ಈಗ ಮುಂದೆ ಆನೆಯನ್ನು ಶೂಟ್ ಮಾಡಿಸುವಂತ ತೀರ್ಮಾನವನ್ನು ಕೈಗೊಳ್ಳುವಂತ ಒಂದು ಪ್ರಸಂಗವನ್ನ ನಾವು ಕೃಷ್ಣೇಗೌಡನ ಆನೆಯ ಅಧ್ಯಾಯ 9ರಲ್ಲಿ ನಾವು ನೋಡ್ತೇವೆ. ಆ ದಿನ ಆ ಒಂದು ಮಧ್ಯಾಹ್ನ ಮುನ್ಸಿಪಾಲ್ ಪ್ರೆಸಿಡೆಂಟ್ ಆಗಿರುವಂತ ಖಾನ್ ಸಾಹೇಬರು ಮೂಡಿಗೆರೆಯ ಪುರ ಪ್ರಮುಖರ ಮೀಟಿಂಗ್ ಅನ್ನ ಕರೀತಾರೆ. ಪುರ ಪ್ರಮುಖರು ಅಂದ್ರೆ ಆ ನಗರದ ಮುಖ್ಯಸ್ಥರನ್ನ ಏನ್ ಮಾಡ್ತಾರೆ, ಮೀಟಿಂಗ್ ಅಂದ್ರೆ ಸಭೆಯನ್ನ ಕರೀತಾರೆ. ಸಭೆಯನ್ನ ಕರೆದು ಅಂದು ನೋಡಿ, ಮೀಟಿಂಗ್ ಅಟೆಂಡ್ ಮಾಡಲು ಪುರಿಸುತ್ತಿದ್ದವರೆಲ್ಲ ಅವರೆಲ್ಲರೂ ಕೂಡ ಪುರ ಪ್ರಮುಖರೇ ಅಂತ. ಅಂದ್ರೆ ಮೀಟಿಂಗಿಗೆ ಸಭೆಗೆ ಸೇರುವಂತವರೆಲ್ಲರೂ ಕೂಡ ಪುರಿಸುತ್ತಿದ್ದವ್ರೆ ಅಂದ್ರೆ ಬಿಡುವಾಗಿ ಇದ್ದಂತವ್ರೆ. ನೋಡಿ, ಸಭೆ ಕರೆದ್ರೆ ಜನ ಅಲ್ಲಿ ಸೇರುವಂತದ್ದು ತುಂಬಾ ಕಡಿಮೆ. ಆದ್ದರಿಂದ ಖಾನ್ ಸಾಹೇಬರು ಏನ್ ಮಾಡ್ತಾರೆ, ಅಂದು ಸಂತೆ ಸೇರುವಂತ ದಿನದಲ್ಲಿ ಏನ್ ಮಾಡ್ತಾರೆ, ಮೀಟಿಂಗ್ ಅನ್ನ ಸೇರೋದಕ್ಕೆ ಅವರು ಕ್ರಮವನ್ನ ಕೈಗೊಳ್ತಾರೆ. ನೋಡಿ, ಸಂತೆ ದಿನವೇ ಕರೆತು ಬಂದವರಿಗೆಲ್ಲ ಏನ್ ಮಾಡ್ತಾರೆ, ಕುರ್ಚಿಯನ್ನ ಕೊಟ್ಟು ಅಲ್ಲಿ ಕೂರಿಸ್ತಾರೆ. ಹಾಗೆ ಸಂತೆಗೆ ಬಂದ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಏನ್ ಮಾಡ್ತಾರೆ, ಆ ಬಿಸಿಲ ಹೊಡೆತನವನ್ನ ತಡೆಯಲಾರದೆ ಏನ್ ಮಾಡ್ತಾರೆ, ಮೀಟಿಂಗಿಗೆ ಬಂದು ಕುಳಿತು ಟೋಪಿ ತೆಗೆದು ಗಾಳಿ ಬೀಸಿಕೊಳ್ಳುತ್ತಾ ಆ ಮೀಟಿಂಗಿನ ಸಭೆಯಲ್ಲಿ ಆ ಸುತ್ತಮುತ್ತಲ ಹಳ್ಳಿಯ ಜನ ಅಂದ್ರೆ ಸಂತೆಗೆ ಬಂದಿದ್ದ ಜನಗಳೆಲ್ಲರೂ ಕೂಡ ಅಲ್ಲಿ ಬಂದು ಮೀಟಿಂಗಿನಲ್ಲಿ ಕುಳಿತುಕೊಳ್ತಾರೆ. ಆ ಮೀಟಿಂಗಿಗೆ ರೇಂಜ್ ಆಫೀಸರ್ ಸಹ ಕುಳಿತಿದ್ದರು. ಅಂದ್ರೆ ಮೀಟಿಂಗ್ಗೆ ಅರಣ್ಯಾಧಿಕಾರಿ ಕೂಡ ಬಂದು ಅಲ್ಲಿ ಕುಳಿತಿದ್ದಾಗ ಅಲ್ಲೇನಪ್ಪಾ ಅಂದ್ರೆ ಆ ಮೀಟಿಂಗಿನಲ್ಲಿ ಕೃಷ್ಣೇಗೌಡನ ಆನೆಯದ್ದೇ ಪ್ರಧಾನವಾದ ವಿಷಯವಾಗಿತ್ತು ಅಂತ. ಇಲ್ಲಿ ಕಾರಣ ಏನಪ್ಪಾ ಅಂದ್ರೆ, ಆ ಮೂಡಿಗೆರೆಯಲ್ಲಿ ನಡೆಯುತ್ತಿರುವಂತ ಘಟನೆಗಳೇನಿದೆ, ಎಲ್ಲಾ ಘಟನೆಗಳಿಗೂ ಕೂಡ ಈಗ ಆನೆಯನ್ನೇ ಒಬ್ಬ ಕಳ್ಳನಂತೆ ನೋಡ್ತಿದ್ದಾರೆ ಆಯ್ತಾ. ಎಲ್ಲಾ ಘಟನೆಗಳು ಕೂಡ ಆನೆಯ ಕಾರಣ ಅಂತ ಹೇಳಿ ಆರೋಪವನ್ನು ಹೊರಿಸಿ ಎಲ್ಲರೂ ಕೂಡ ಆನೆಯ ಬಗ್ಗೆ ಪ್ರಸ್ತಾಪ ಮಾಡಲು ಮೀಟಿಂಗು ಸೇರಿದಂತೆ ಇತ್ತು. ಇನ್ನು ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಲು ಈ ನಿರೂಪಕರು ಆ ಒಂದು ಸಭೆಗೆ ಹೋಗ್ತಾರೆ. ಅಂದ್ರೆ ಮೂಡಿಗೆರೆಯಲ್ಲಿರುವಂತಹ ಕಂತ್ರಿ ನಾಯಿಗಳ ಹಾವಳಿಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕಾಗಿ ನಿರೂಪಕರು ಆ ಒಂದು ಸಭೆಗೆ ಹೋಗ್ತಾರೆ. ಅಲ್ಲಿ ಈ ಕಂತ್ರಿ ನಾಯಿಗಳ ಹಾವಳಿಗಳ ಬಗ್ಗೆ ಬಾಯಿ ಬಿಡೋಕೆ ಅವಕಾಶವೇ ಇವರಿಗೆ ಸಿಗೋದಿಲ್ಲ. ಅದು ಕೃಷ್ಣೇಗೌಡನ ಆನೆ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅದನ್ನ ಹದ್ದುಬಸ್ತಿನಲ್ಲಿ ಇಡುವುದು ನಿಮ್ಮ ಜವಾಬ್ದಾರಿ. ಯಾರು? ಖಾನ್ ಸಾಹೇಬ್ ಹೇಳ್ತಾರೆ, ಅದು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬ್ ಯಾರಿಗೆ, ಕೃಷ್ಣೇಗೌಡನಿಗೆ. ಆನೆಯನ್ನ ನೀವು ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕು. ನೋಡಿ, ಆನೆ ಅಂತ ಪ್ರಾಣಿಯನ್ನ ಹಿಡಿದು ಕಟ್ಟುವುದಕ್ಕಾಗಲಿ ದೊಡ್ಡಿಗೆ ಹೊಡೆಯುವುದಕ್ಕಾಗಲಿ ಸಾಮಾನ್ಯರಿಂದ ಸಾಧ್ಯವೇ? ಅಂದ್ರೆ ಕುರಿ ಮೇಕೆಗಳನ್ನ ದನಗಳನ್ನ ನಾವು ಕೊಟ್ಟಿಗೆಗೆ ಹಾಕಬಹುದು, ಒಂದು ಕಡೆ ಬಂಧಿಸಬಹುದು. ಆದ್ರೆ ಆನೆ ಅಂತ ಪ್ರಾಣಿಯನ್ನು ಬಂಧಿಸುವುದು, ಕೊಟ್ಟಿಗೆಗೆ ಹಾಕುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ಆತ ಆನೆಯನ್ನ ಹಿಂದೂ ಮತಾಂಧತೆಯ ಸಂಕೇತವೆಂದು ಬಗೆದನು ಏನು. ಅದು ಪ್ರೆಸಿಡೆಂಟ್ ಹೆಚ್ಚಿಗೆ ಆನೆ ಬಗ್ಗೆ ಮಾತಾಡಕ್ಕೆ ಹೋಗಲಿಲ್ಲ. ಕಾರಣ ಏನು, ಹಿಂದೂ ಧರ್ಮದಲ್ಲಿ ಆನೆಯನ್ನ ದೇವರು ಗಣೇಶ ಅಂತ ಭಾವಿಸ್ತಾರೆ. ಆದ್ರಿಂದ ಹಿಂದೂ ಮತಾಂಧತೆ ಆಗುತ್ತದೆ ಎಂದು ಯೋಚನೆ ಮಾಡಿದ್ನೋ ಏನು. ನೋಡಿ, ಅದೇ ಸಮಯವೆಂದು ಗಂಧದ ಕಳ್ಳ ಸಾಗಾಣಿಕೆ ಗಂಗಾಧರ, ಅಂದ್ರೆ ಗಂಧದ ಸಾಗಾಣಿಕೆ ಗಂಗಾಧರನಿಗೆ ಅವನ ಒಂದು ಕಾನೂನು ಬಾಹಿರ ಕೆಲಸಗಳಿಗೆ ಯಾರು ನಮ್ಮ ಸ್ಟ್ರಿಕ್ಟ್ ಆಫೀಸರ್ ಇದ್ದಂತ ಫಾರೆಸ್ಟರ್ ನಾಗರಾಜ ಯಾವುದೇ ಅವಕಾಶವನ್ನು ಕೊಟ್ಟಿರುವುದಿಲ್ಲ. ಅದಕ್ಕಾಗಿ ಅವನು ಇದೇ ಒಂದು ಸಮಯವನ್ನು ಕಾಯ್ತಾ ಇದ್ದ. ಅವರಿಗೆ ಫಾರೆಸ್ಟರ್ ನಾಗರಾಜ ಮರದ ವ್ಯಾಪಾರಿಗಳಿಂದ, ಸಾಮಿಲಿನವರಿಂದ ಲಂಚ ತಿಂದು ಆನೆಯ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕವಾಗಿ ಏನ್ ಮಾಡ್ತಾನೆ, ದೂರನ್ನು ನೀಡ್ತಾನೆ. ಅಂದ್ರೆ ಗಂಧದ ಸಾಗಾಣಿಕೆ ಗಂಗಾಧರನಿಗೆ ತನಗೆ ಇಷ್ಟ ಬಂದ ಹಾಗೆ ಅವನ ಕಳ್ಳರ ವ್ಯವಹಾರಗಳನ್ನು ನಡೆಸೋದಕ್ಕೆ ಆಗ್ತಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾನೆ, ನಾಗರಾಜನ ಮೇಲೆ ಕೋಪಗೊಂಡು ಏನ್ ಮಾಡ್ತಾನೆ, ಸಾಮಿಲಿನವರ ಹತ್ತಿರ ಹಾಗೆ ಆ ಮರದ ವ್ಯಾಪಾರಿಗಳ ಹತ್ತಿರ ಲಂಚವನ್ನು ತೆಗೆದುಕೊಂಡು ಆನೆಯ ಮೇಲೆ ಯಾವುದೇ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನುವಂಥ ದೂರನ್ನ ಸಾರ್ವಜನಿಕವಾಗಿ
ಯಾರು ಗಂಧದ ಸಾಗಾಣಿಕೆ ಗಂಗಾಧರ ಹೇಳ್ತಾನೆ. ಇನ್ನು ಜೊತೆಗೆ ವಿದ್ಯುತ್ ಇಲಾಖೆಯವರು, ಟೆಲಿಫೋನಿನವರು ಏನ್ ಮಾಡ್ತಾರೆ, ತಮ್ಮ ದೂರುಗಳನ್ನ ಅವರು ಕೂಡ ಅದರೊಂದಿಗೆ ದನಿಗೂಡಿಸ್ತಾರೆ. ಇನ್ನು ಎಲ್ಲಾ ಇಲಾಖೆಗಳಿಗೂ ಬುದ್ಧಿ ಕಲಿಸಿ ಕೇಸ್ ಫೈಲ್ ಮಾಡಿ ಕೋಳ ಹಾಕಿಸುತ್ತೇನೆಂದು ಜಬರ್ದಸ್ತ್ ಮಾಡುತ್ತಾ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ ಸೀಸ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಎಂದು ಮೇಲಿನವರಿಂದ ಶಹಬಾಷ್ಗಿರಿ ಪಡೆಯಲೆತ್ತಿಸುತ್ತಿದ್ದ ನಾಗರಾಜನಿಗೆ ತನಗೆ ಯಾವ ಸಂಬಂಧವೂ ಇಲ್ಲದಂತ ಆನೆಯೊಂದರ ವಕ್ತಾರನಾಗಬೇಕಾಗಿ ಬಂದದು ಇದು ಅಸಹನೀಯವಾಯಿತು. ನಾಗರಾಜನ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಅಲ್ಲಿ ಇರುವಂತ ಅಂದ್ರೆ ಏನು ಎಲ್ಲ ಇಲಾಖೆಗಳು ನಾಗರಾಜನ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ, ಅವರನ್ನ ಏನ್ ಮಾಡಬೇಕು, ಸಾಕ್ಷಿ ಸಮೇತವಾಗಿ ಅವರಿಗೆ ಬುದ್ಧಿಯನ್ನ ಕಲಿಸಬೇಕು, ಕೇಸನ್ನ ಫೈಲ್ ಮಾಡಬೇಕು, ಕೋರ್ಟಿನಲ್ಲಿ ಇತ್ಯರ್ಥ ಮಾಡಿ ಇವರಿಗೆ ಜೈಲಿಗೆ ಕಲಿಸಿ ಬುದ್ಧಿಯನ್ನ ಕಲಿಸಬೇಕು. ಹಾಗೆ ಕಳ್ಳ ಸಾಗಾಣಿಕೆ ಮಾಡುವಂತ ಕಾರುಗಳನ್ನೆಲ್ಲ ಸೀಸ್ ಮಾಡೋದನ್ನ ಜಪ್ತಿ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳಿ ಮೇಲಾಧಿಕಾರಿಗಳಿಂದ ಶಹಬಾಷ್ಗಿರಿ ತೆಗೆದುಕೊಳ್ಬೇಕು ಅಂತ ನಾನೊಬ್ಬ ದಕ್ಷ ಅಧಿಕಾರಿಯಿಂದ ಗುರುತಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದ ಯಾರೋ ಫಾರೆಸ್ಟರ್ ನಾಗರಾಜ. ಆದ್ರೆ ಅದಕ್ಕೂ ಮತ್ತು ಆನೆಗೂ ಯಾವುದೇ ಒಂದು ಸಂಬಂಧ ಇಲ್ಲ. ಆದ್ರೆ ಆನೆಯೊಂದರ ವಕ್ತಾರನಾಗಬೇಕಾದಂತ ಒಂದು ಪರಿಸ್ಥಿತಿ, ಪ್ರತಿನಿಧಿ ಆಗಬೇಕಾದ ಪರಿಸ್ಥಿತಿ, ವಕ್ತಾರ ಅಂದ್ರೆ ಪ್ರತಿನಿಧಿ ಆಗಬೇಕಾದಂತ ಒಂದು ಪರಿಸ್ಥಿತಿ ಇಲ್ಲಿ ನೋಡಿ ಬರುತ್ತೆ. ಇನ್ನು ನೋಡಿ, ಅಲ್ಲಿ ನಿಜವಾಗಿಯೂ ಸಭೆಯ ನಡವಳಿಕೆಗಳನ್ನು ಗಮನಿಸುತ್ತಿದ್ದವನು ಅವನೊಬ್ಬನೇ ಅಂತ ನಾಗರಾಜ ನೋಡ್ತಿದ್ದಾನೆ. ಆ ಸಭೆಯಲ್ಲಿ ನಡೆಯುವಂತಹ ಪ್ರತಿಯೊಂದು ನಡವಳಿಕೆಗಳನ್ನು ನೋಡ್ತಿದ್ದಾನೆ. ಅಲ್ಲಿ ಮಿಕ್ಕವರೆಲ್ಲ ಕುರ್ಚಿಯಲ್ಲಿ ಆದಷ್ಟು ಹೊತ್ತು ಕುಳಿತಿದ್ದು ಬಿಸಿಲು ಇಳಿದ ಮೇಲೆ ಹೋಗೋಣವೆಂದೇ ಸಭೆಯಲ್ಲಿ ಭಾಗವಹಿಸುತ್ತಿದ್ದರು. ಅಂದ್ರೆ ಶೆಕೆ, ಆ ಬಿಸಿಲು, ಬೇಸಿಗೆ ಬಿಸಿಲು ತಳ್ಳಲಾರದೆ ಅಲ್ಲಿ ಮೀಟಿಂಗಿಗೆ ಶಾಮಿಯಾನವನ್ನು ಹಾಕಿ ಚೇರ್ಗಳನ್ನು ಹಾಕಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ಬಿಸಿಲು ಇಳಿದ ಮೇಲೆ ಹೋಗೋಣ ತಾಳು ಅಂತೇಳಿ ಕೆಲವು ಜನ ಅಲ್ಲಿಯೇ ಕುಳಿತುಕೊಂಡಿರ್ತಾರೆ. ಜೊತೆಗೆ ನೋಡಿ, ಆನೆಯನ್ನ ಉಪಯೋಗಿಸಿಕೊಂಡು ತನ್ನ ವೈರಿಗಳನ್ನೆಲ್ಲ ಒಟ್ಟುಗೂಡಿಸುತ್ತಿರುವುದನ್ನು ನೋಡಿ ನಾಗರಾಜನಿಗೆ ರೇಗಿ ಹೋಯಿತು. ಅವನು ಯಾರ್ಯಾರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಿದ್ನೋ ಅವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ಎಲ್ಲರೂ ಒಂದಾಗಿ ನೋಡಿ, ಎಲ್ಲರೂ ಕೂಡ ಒಟ್ಟಾಗಿ ನಾಗರಾಜನ ಮೇಲೆ ಆರೋಪವನ್ನು ಹೊರಿಸೋದಕ್ಕೆ ಎಲ್ಲರೂ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ರು. ನೋಡಿ, ಹಲವರು ಕೃಷ್ಣೇಗೌಡನಿಗೆ ಹೇಳ್ತಾರೆ, ಕೃಷ್ಣೇಗೌಡನಿಗೆ ಯಾಕಪ್ಪ ನೀನು ಆನೆ ಕಾಲಿಗೆ ಸರಬಳಿಯನ್ನು ಹಾಕುತ್ತಿಲ್ಲ ಎಂದು ಕೆಲವರು ಆಕ್ಷೇಪ ಮಾಡ್ತಾರೆ. ಇನ್ನು ಕೃಷ್ಣೇಗೌಡನು ಆನೆಗಿಂದ ತನಗಾಗುತ್ತಿರುವ ಕಿರುಕುಳಕ್ಕೆ ರೋಸಿ ಹೋಗಿದ್ದ. ಅಂದ್ರೆ ಆನೆಯಿಂದ ಎಷ್ಟೆಲ್ಲ ಕಷ್ಟಗಳು, ಎಷ್ಟೆಲ್ಲ ದೂರುಗಳು ಬರ್ತಾ ಇದೆಯಲ್ಲ ಅಂತ ಇವನು ಕೂಡ ಕೋಪಗೊಂಡಿದ್ದ. ಇಂದೊಮ್ಮೆ ಮಠದವರಿಗೆ ಆನೆಯನ್ನು ಯಾರಿಗಾದ್ರೂ ಸಾಗಿ ಹಾಕಿ ಬಿಡಬೇಕು ಅಂತ ಅವರು ಕೂಡ ಕಾಯ್ತಾ ಇದ್ರು. ಅಂತ ಸಮಯದಲ್ಲಿ ಯಾರಿಗೆ ಮಾರುವುದು, ಇನ್ನು ಈಗ ನಾವು ಮಠದವರಿಗೆ ವಾಪಸ್ ಅದನ್ನ ಕೊಡೋಕ್ಕಾಗೋದಿಲ್ಲ, ಅವರು ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಕಾಯುವಂತ ಸಮಯದಲ್ಲಿ ಕೃಷ್ಣೇಗೌಡ ಏನ್ ಮಾಡಿದ್ದ, 4-5 ಸಾವಿರ ಕೊಟ್ಟು ಅದನ್ನ ಮೂಡಿಗೆರೆಗೆ ಕರ್ಕೊಂಡು ಬಂದಿದ್ದ. ಆದ್ರೆ ಇನ್ನು ಸರ್ಕಸ್ ಕಂಪನಿಗಳು ಎಲ್ಲವೂ ಕೂಡ ಪಾಪರ್ ಆಗ್ಬಿಟ್ಟಿವೆ, ಅಂದ್ರೆ ಎಲ್ಲವೂ ಕೂಡ ನಷ್ಟದಲ್ಲಿವೆ, ದಿವಾಳಿ ಆಗ್ಬಿಟ್ಟಿದೆ. ಆದ್ರಿಂದ ಈ ಇನ್ನು ಮಠದ ಜಗದ್ಗುರುಗಳು ಬೇರೆ ಬೆಂಚ್ ಕಾರುಗಳಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಅವರನ್ನ ಜನಗಳೇನ್ ಮಾಡ್ತಾರೆ, ಅಡ್ಡಪಲ್ಲಕ್ಕಿಯಲ್ಲಿ ಒಂದು ಶುರು ಮಾಡಿದ ಮೇಲೆ ಆನೆಗೆ ಜಗದ್ಗುರುನ ಬರುವ ಕೆಲಸ ತಪ್ಪೋಯ್ತು. ಹಾಗೆ ಈಗಿನ ಮಠದ ಗುರುಗಳೆಲ್ಲ ಏನ್ ಮಾಡ್ತಿದ್ದಾರೆ, ಐಷಾರಾಮಿ ಕಾರುಗಳು ಅಂದ್ರೆ ಬೆಂಚ್ ಕಾರುಗಳಲ್ಲಿ, ಆಡಿ ಕಾರುಗಳಲ್ಲಿ ಓಡಾಡಕ್ಕೆ ಪ್ರಾರಂಭಿಸಿ ಆದ್ಮೇಲೆ ಇನ್ನು ಮರದ ವ್ಯಾಪಾರಿಗಳಂತೂ ಏನಾಯ್ತು, ಮರದ ವ್ಯಾಪಾರಿಗಳಾದ್ರೂ ಇದ್ದಿದ್ರೆ ಆ ದಿಮ್ಮೆಗಳನ್ನು ಸಾಗಿಸುವ ಕೆಲಸವಾದ್ರೂ ಆನೆಗೆ ಸಿಗ್ತಿತ್ತು. ಆದ್ರೆ ಮರದ ವ್ಯಾಪಾರಿಗಳಂತೂ ಸರ್ಕಾರ ಏನ್ ಮಾಡಿದೆ, ಬಿಗಿ ಧೋರಣೆಗಳನ್ನ ಮಾಡಿರೋದ್ರಿಂದ ಮತ್ತು ಲಂಚದ ಕಾಟದಿಂದ ಏನಾಗಿದೆ, ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಅಂತ. ಆದ್ರಿಂದ ಇನ್ನು ಕೊನೆಗೆ ಕಾಡಿಗೆ ಅದನ್ನು ಓಡಿಸಿ ಬಿಡೋಣ ಅಂದ್ರೆ ಅದೇನಪ್ಪ ಅಂದ್ರೆ ಊರಿನಲ್ಲಿ ಬೆಳೆದು ಪಳಗಿದಂತ ಆನೆ, ಅದನ್ನು ಕಾಡಿಗೆ ಕೂಡ ಅಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕಾಡಿಗೆ ಹೋಗಿದ್ದು ಸಹ ಮತ್ತೆ ಬಂದು ಲಾಯದೊಳಗೆ ನಿಂತಿದೆಯಲ್ಲ ಅಂತ. ಒಮ್ಮೆ ಏನ್ ಮಾಡ್ತು, ಕಾಡಿಗೆ ಹೊರಟೋಗಿತ್ತು, ಅಂದ್ರೆ ಅಂಬಾರಿಯ ಸಮೇತ ಅದು ಕಾಡಿಗೆ ಹೊರಟೋಗಿತ್ತು. ಆದ್ರೆ ನಂತರ ಆ ಜೂನ್ ತಿಂಗಳ ಮಳೆಗಾಲದಲ್ಲಿ ಮತ್ತೆ ಏನಾಯ್ತು, ಲಾಯದಲ್ಲಿ ಮತ್ತೆ ಬಂದು ನಿಂತ್ಕೊಂಡಿತ್ತು. ಆದ್ರಿಂದ ಆತನಿಗೆ ಅಂದ್ರೆ ಕೃಷ್ಣೇಗೌಡನಿಗೆ ಆನೆ ಏನಾಯ್ತಪ್ಪ ಅಂದ್ರೆ ಕುತ್ತಿಗೆಗೆ ಕಟ್ಟಿಕೊಂಡ ಒಂದು ಕಲ್ಲು ಗುಂಡಿನಂತೆ ಇವನಿಗೆ ಭಾಸವಾಗಿ ಹೋಯಿತು ಅಂತ. ಆದ್ರಿಂದ
ಅಂದ್ರೆ ಈ ಆನೆಗೆ ಕೃಷ್ಣೇಗೌಡನಿಗೆ ದೊಡ್ಡ ಸಮಸ್ಯೆಯಾಗಿ ಹೋಯಿತು. ಅಂದ್ರೆ ಬಿಡಿಸಲಾರದ ಒಂದು ಗಂಟಾಗಿ ಹೋಯಿತು. ಆದ್ರಿಂದ ಹಿಂದೊಮ್ಮೆ ಅನೇಕ ವ್ಯವಹಾರಗಳನ್ನು ಮಾಡಿ ಅವನೇನ್ ಮಾಡಿದ್ದ, ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ದ. ಆದ್ರೆ ಅಂತ ಸಮಯದಲ್ಲಿ ಗುಡಿಗೆರಿಗೆ ಬಂದಂತ ಆನೆ ಇವನಿಗೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ ಆಯಿತು. ಆದ್ರೆ ಈಗ ನೋಡಿದ್ರೆ ಅದು ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದೆಯಲ್ಲ ನೋಡಿ. ಆನೆ ಕಾಲಿಗೆ ಸರಪಳಿ ಆಗುವ ಜಾಗದಲ್ಲಿ ಸ್ವಲ್ಪ ಗಾಯ ಆಗಿರೋದ್ರಿಂದ ಅದು ವಾಸಿ ಆಗುವವರೆಗೂ ಕೂಡ ಸರಪಳಿಯನ್ನು ಕಟ್ಟೋಕ್ಕಾಗುವುದಿಲ್ಲ ಅಂತ ಹೇಳಿ ವೇಲಾಯುಧ ಏನ್ ಮಾಡ್ತಾನೆ, ಸಭೆಯಲ್ಲಿ ಹೇಳಿದ್ದನ್ನೇ ಹೇಳಕ್ಕೆ ಶುರು ಮಾಡ್ತಾರೆ. ಇನ್ನು ವೆಟರ್ನರಿ ಸ್ಟಾಕ್ ಮ್ಯಾನ್ ಅಂದ್ರೆ ಪಶು ಆಸ್ಪತ್ರೆಯ ಆ ಸ್ಟಾಕ್ ಮ್ಯಾನ್ ಪುಟ್ಟೆ ಏನ್ ಮಾಡ್ತಾನೆ, ಹುಚ್ಚುನಾಯಿ ಜೊಲ್ಲು ಗಾಯಕ್ಕೇನಾದ್ರೂ ತಾಗಿದ್ರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತದೆ ಎಂದು ಅಕ್ಕಪಕ್ಕದವರ ಕಿವಿಯಲ್ಲಿ ಒಣಗುಟ್ಟುತ್ತಿದ್ದುದು ಕೇಳಿಸಿತು ಅಂತ. ಇವನು ನೇರವಾಗಿ ಹೇಳ್ತಿಲ್ಲ, ಅಂದ್ರೆ ಊಹಾಪೋಹದ ಮಾತುಗಳು. ಅದೇನೋ ಅಂದ್ರೆ ಆ ಕಾಲಿಗೆ ಸ್ವಲ್ಪ ಗಾಯ ಆಗಿದೆ, ಆ ಗಾಯಕ್ಕೇನಾದ್ರೂ ಆ ಹುಚ್ಚುನಾಯಿಯ ಜೊಲ್ಲು ತಾಗಿದರೆ ಸಾಕು ಆನೆಗೂ ಕೂಡ ಹುಚ್ಚು ಹಿಡಿಯುತ್ತೆ ಎನ್ನುವಂತ ವಿಷಯವನ್ನ ಜನಗಳ ಮಧ್ಯೆ ಗುಣಗೊಡುತ್ತಿದ್ದಾನೆ. ಇದು ಯಾವ ಲಾಭವೂ ಇಲ್ಲದೆ ಎಲ್ಲರೂ ಕೂಡ ನೋಡಿ, ಆನೆಗೆ ಕೇಡು ಬಗೆಯುವ ಸದಾವಕಾಶ. ಇಲ್ಲಿ ಈ ಅವಕಾಶವನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಲು ಎಲ್ಲರೂ ಆತುರವಾಗಿದ್ದಂತೆ ಕಾಣ್ತಾ ಇತ್ತು. ಅಂದ್ರೆ ಎಲ್ಲರ ಗಮನ ಎಲ್ಲಿದೆ, ಆನೆಯ ಮೇಲೆ ಇದೆ. ಆನೆಯನ್ನೇ ಎಲ್ಲರೂ ಸೇರಿ ಏನ್ ಮಾಡ್ಬೇಕು, ಅಪರಾಧಿಯನ್ನಾಗಿ ಮಾಡಬೇಕು ಅಂತ. ಆನೆಯನ್ನೇ ಅಪರಾಧಿಯನ್ನಾಗಿ ಮಾಡಿಬಿಟ್ರೆ ಏನಾಗುತ್ತೆ, ನಾವು ಮಾಡುವಂತ ಕಳ್ಳ ವ್ಯವಹಾರಗಳು ಯಾವುದೂ ಕೂಡ ಬೆಳಕಿಗೆ ಬರಲ್ಲ ಅನ್ನುವಂಥದ್ದು ಅವರ ಉದ್ದೇಶ. ಇನ್ನು ನನಗೆ ಸರಿಯಾದ ವೆಪನ್ ಅನ್ನು ಕೊಟ್ಟರೆ ಈಗಿಂದೀಗಲೇ ಶೂಟ್ ಮಾಡಿಬಿಡುತ್ತೇನೆ, ಊರಿನ ಬಳಿ ಕಾಡಾನೆಗಳ ಕಾಟಕ್ಕೂ ಈ ಹೆಣ್ಣಾನೆಯೇ ಕಾರಣ ಎಂದು ರೇಂಜರ್ ಎದುರು ಆರಂಭಿದ ನಾಗರಾಜ. ನಾಗರಾಜ ಏನ್ ಮಾಡ್ತಾನೆ, ಅರಣ್ಯ ಅಧಿಕಾರಿ ಎದುರು ಹೇಳ್ತಾನೆ, ನನಗೆ ಸರಿಯಾದ ವೆಪನ್, ನನಗೆ ಆನೆಯನ್ನು ಸಾಯಿಸಲಿಕ್ಕೆ ಬೇಕಾಗಿರುವಂತ ಸರಿಯಾದ ಒಂದು ಆಯುಧವನ್ನು ಕೊಟ್ರೆ ನಾನೇನ್ ಮಾಡ್ತೀನಿ, ಈಗಿಂದೀಗಲೇ ಆನೆಯನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೇನೆ. ಆದ್ರಿಂದ ಈ ಊರಿನ ಬಳಿ ಕಾಡಾನೆಗಳ ಕಾಡ, ಪ್ರತಿ ಬೇಸಿಗೆಯಲ್ಲಿ ಆ ಕಾಡಿನಿಂದ ಆನೆಗಳ ದಿಂಡು ಬಂದು ಇಲ್ಲಿ ದಾಳಿಯನ್ನು ಮಾಡ್ತವೆ. ಇದಕ್ಕೆಲ್ಲ ಕಾರಣ ಕೃಷ್ಣೇಗೌಡನ ಆನೆ ಹೆಣ್ಣಾನೆ ಆಗಿರೋದ್ರಿಂದ ಅದಕ್ಕೂ ಕೂಡ ಇದೇ ಕಾರಣ ಆಗಿದೆ. ಆದ್ರಿಂದ ಏನ್ ಮಾಡ್ತಾನೆ ನಾಗರಾಜ, ತನ್ನ ಕೋಪದಿಂದ ಅವನೇನ್ ಮಾಡ್ತಾನೆ, ಮಾತುಗಳನ್ನ ಹೇಳ್ತಾನೆ. ಇನ್ನು ಕೃಷ್ಣೇಗೌಡನ ಆನೆ ಅದೇನಪ್ಪ ಅಂದ್ರೆ ಲಾಯವನ್ನು ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ. ಆದ್ರೂ ಎಲ್ಲರ ದೂರುಗಳನ್ನು ಸಾರಾಸಬಿಟ್ಟು ಅಲ್ಲಗಳಿದ ಅಂತ ಇವರೆಲ್ಲ ಇಷ್ಟೊಂದು ಮಾತಾಡ್ತಿದ್ದಾರಲ್ಲ. ಆದ್ರೆ ಆನೆ ಲಾಯದ ಒಳಗಡೆ ಇದ್ರೆ ಪಾಪದ ಹೊರಗಡೆ ಹೋಗೋದೇ ಇಲ್ಲ. ಆದ್ರೆ ಹೇಗೆ ಈ ಜನಗಳಲ್ಲಿ ಈ ರೀತಿ ಮಾತುಗಳು ಹೇಳ್ತಿದ್ದಾರಲ್ಲ ಅಂತ. ಇನ್ನು ಜೊತೆಗೆ ಈ ಕೃಷ್ಣೇಗೌಡನಿಗೆ ಏನಪ್ಪಾ ಅಂದ್ರೆ ಕೋಪ ಬಂದ್ಬಿಡ್ತು. ಆ ಕೋಪದ ನಾಶಕ್ಕಾಗಿ ಏನ್ ಮಾಡ್ತಾನೆ, ಇಂದು ರಾತ್ರಿ ಲಾಯ ಬಿಟ್ಟು ಹೊರ ಬಂದರೆ ಯಾರು ಏನು ಬೇಕಾದ್ರೂ ಮಾಡಬಹುದೆಂದು ಕೊಂದರೂ ಪರವಾಗಿಲ್ಲ ಎಂದು ಬಿಟ್ಟ. ಅಂದ್ರೆ ನಿಮಗೆ ಇರೋ ವಿಷಯವನ್ನ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಆನೆ ಲಾಯವನ್ನು ಬಿಟ್ಟು ಹೊರಗಡೆ ಹೋಗೋದೇ ಇಲ್ಲ ಅಂತ ಹೇಳಿದ್ರು ಕೂಡ ಹೇಳ್ತಿದ್ದಾರೆ. ಆದ್ರೂ ಕೂಡ ಹೇಳ್ತಾರೆ ಕೋಪವನ್ನು, ಇಂದು ರಾತ್ರಿ ಏನಾದ್ರೂ ಲಾಯದಿಂದ ಹೊರಗಡೆ ಬಂದಿದ್ದೆ ಆದ್ರೆ ನೋಡಿ ಏನು ಬೇಕಾದ್ರೂ ಮಾಡಬಹುದು, ಕೊಂದರೂ ಪರವಾಗಿಲ್ಲ ಅಂತ ಕೃಷ್ಣೇಗೌಡ ಹೇಳ್ಬಿಟ್ಟ. ನೋಡಿ, ಅದನ್ನು ಶೂಟ್ ಮಾಡುತ್ತೇವೆಂದು ಕೇವಲ ಸಭೆಯಲ್ಲಿ ಹೇಳುವುದಷ್ಟೇ ಹೊರತು ಅದನ್ನ ಕೊಲ್ಲಲು ಯಾರು ಕೂಡ ಮುಂದಾಗುವುದಿಲ್ಲ ಎಂದು ಕೃಷ್ಣೇಗೌಡನಿಗೆ ಖಾತರಿಯಾಗಿ ಗೊತ್ತಿತ್ತು. ಅದರಲ್ಲಿ ಖಾತ್ರಿ ಇತ್ತು, ಏನೋ ಆನೆ ಏನಾದ್ರೂ ಆನೆಯನ್ನು ಹೊರಗಡೆ ಬಂದಿದ್ದೆ ಆದ್ರೆ ಆನೆಯನ್ನ ಕೊಲ್ಲುವ ಒಂದು ಪ್ರಯತ್ನ ಯಾರು ಕೂಡ ಮಾಡೋದೇ ಇಲ್ಲ ಅನ್ನೋ ಒಂದು ವಿಷಯ ಗೊತ್ತಿತ್ತು. ಆದ್ರೂ ನೋಡಿ, ಶೂಟಿಂಗಿಗೆ ಪರವಾನಿಗೆ ನೋಡಿ ಸಿಕ್ಕಿದ್ದನ್ನು ನೋಡಿ ಸಭೆ ಬರ್ಖಾಸ್ತ ಆಯ್ತು ಅಂತ. ಬರ್ಖಾಸ್ತ ಆಯ್ತು ಅಂದ್ರೆ ಸಭೆ ಮುಂದೆ ಹೋಗಿತ್ತು ಅಂತ. ಅಂದ್ರೆ ಎಲ್ಲರ ಒಂದು ಗಮನ ಇದ್ದಿಲ್ಲಪ್ಪ ಅಂದ್ರೆ ಆನೆ ವಿಷಯ ಪ್ರಸ್ತಾಪ ಮಾಡೋಕ್ಕೆ, ಅಂದ್ರೆ ಆನೆಯನ್ನ ಮುಗಿಸುವ ಒಂದು ಪ್ರಯತ್ನಕ್ಕೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ನೋಡಿ, ಶೂಟಿಂಗ್ಗೆ ಆನೆಯನ್ನ ಶೂಟ್ ಮಾಡಬೇಕು ಅಂತ ಮೀಟಿಂಗಿನಲ್ಲಿ ಏನಾಯ್ತು, ಪಾಸ್ ಆಗ್ಬಿಡ್ತು. ನಂತರ ಈ ಪರವಾನಗಿ ಅಂದ್ರೆ ಅನುಮತಿ ಸಿಕ್ಕಿದ ಮೇಲೆ ನೋಡಿ ಸಭೆ ಮುಗಿಯುವ ಒಂದು ಸ್ಥಿತಿಗೆ ಬಂತು. ನೋಡಿ, ರೇಂಜರು ಅಷ್ಟೊಂದು ಪುಂಡು ಆನೆ ಆದರೆ ಅದ್ರ ಮೇಲೆ ಯಾಕೆ ನೀವು ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅಂತ. ಅಂದ್ರೆ ಪುಂಡಾಟ ಅಂದ್ರೆ ಆ ಹುಡುಗಾಟಿಗೆ ಆನೆ ಆಗಿದ್ರೆ ಅದು ಮುಡಿಗಿರೋ ಜನಗಳಿಗೆ ತೊಂದರೆಯನ್ನು ಕೊಡ್ತಾ ಇದೆ ಅಂದ್ರೆ ಅದ್ರ ಮೇಲೆ ಆಕ್ಷನ್ ಕ್ರಮವನ್ನು ಯಾಕೆ ನೀವು ಕೈಗೊಳ್ತಾ ಇಲ್ಲ. ಆದ್ರಿಂದ ಅಂತ ಸಂದರ್ಭ ಬಂದರೆ ಶೂಟ್ ಮಾಡೇ ಬಿಡು ಎಂದು ಅರಣ್ಯಾಧಿಕಾರಿ ಅಂದ್ರೆ ರೇಂಜ್ ಫಾರೆಸ್ಟ್ ಆಫೀಸರ್ ಏನ್ ಮಾಡ್ತಾರೆ, ನಾಗರಾಜನಿಗೆ
ಸೂಚನೆಯನ್ನು ಕೊಟ್ಬಿಟ್ರು. ಆದ್ರಿಂದ ಕೃಷ್ಣೇಗೌಡ ಅದಕ್ಕೆ ಏನಾದರೂ ಗಾಯ ಮಾಡಿ ಕೈ ಕಾಲು ಮುರಿದರೆ ಅದನ್ನು ನೋಡಿಕೊಳ್ಳುವುದು ಮುರಿದವರ ಜವಾಬ್ದಾರಿ ಹೊರತು ತನ್ನದಲ್ಲವೆಂದು ಅಲ್ಲಿ ಹೇಳ್ತಾನೆ. ಅದು ಸತ್ತರೆ ಹೆಣ ಸಾಗಿಸಲು ಕೂಡ ತನ್ನಿಂದ ಸಾಧ್ಯವಿಲ್ಲವೆಂದು ಹೇಳಿದ. ಅಂದ್ರೆ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಆನೆಯನ್ನು ಶೂಟ್ ಮಾಡಿದ್ದೆ ಆದ್ರೆ ಅಥವಾ ಅದಕ್ಕೆ ಗಾಯ ಆಗಿದ್ದೆ ಆದ್ರೆ ಅದನ್ನು ಸಾಕುವುದಾಗಲಿ ಅಥವಾ ಅದೇನಾದ್ರೂ ಸತ್ರೆ ಹೆಣ ಸಾಗಿಸುವುದಕ್ಕಾಗಲಿ ಕೂಡ ನನ್ನಿಂದ ಸಾಧ್ಯವಿಲ್ಲ ಎನ್ನುವಂತಹ ವಿಷಯವನ್ನ ಮೀಟಿಂಗ್ನಲ್ಲಿ ಪ್ರಸ್ತಾಪಿಸಿದ. ನೋಡಿ, ಹೆಣ ಸಾಗಿಸಲು ಕೂಡ ನನಗೆ ಸಾಧ್ಯವಿಲ್ಲವೆಂದು ಹೇಳಿ ಎಲ್ಲರೂ ನಾಗರಾಜನಿಗೆ ಸಭೆಯಲ್ಲಿ ಸರಿಯಾದ ಶಾಸ್ತಿ ಆಯ್ತೆಂದು ಸಮಾಧಾನ ಪಟ್ಟರು. ಈಗ ಒಬ್ಬ ದಕ್ಷ ಅಧಿಕಾರಿ ಅವನು ಯಾವುದೇ ಕಾನೂನು ಬಾಹಿರ ಕೆಲಸಗಳನ್ನು ಮಾಡಲಿಕ್ಕೆ ಅಲ್ಲಿ ಬಿಡ್ತಾ ಇಲ್ಲ. ಗಂಧದ ಸಾಗಾಣಿಕೆ ಮಾಡುವಂಥದ್ದಿರ್ಬೋದು, ಮತ್ತೆ ರಾತ್ರಿ ಹೊತ್ತು ಅಲ್ಲಿ ನಡೆಯುವಂತ ಆ ಕಾನೂನು ಬಾಹಿರ ಮರದ ದಿಮ್ಮಿಗಳನ್ನು ಸಾಗಿಸುವಂಥದ್ದು ಮತ್ತು ಶಿಕಾರಿ ಬೇಟೆಯಾಡುವಂಥದ್ದು ಈ ಎಲ್ಲದರ ಮೇಲೆ ನಿರ್ಬಂಧಗಳನ್ನು ಹೇರಿದ್ದ. ಇದರಿಂದ ಕೋಪಗೊಂಡಂತ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಸಿರುವಂತವ್ರು ಏನ್ ಮಾಡ್ತಾರೆ, ಈ ನಾಗರಾಜನ ಮೇಲೆ ಕೋಪ ಇದ್ದುದರಿಂದ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ನಾಗರಾಜನಿಗೆ ಸರಿಯಾದ ಶಾಸ್ತಿ ಆಯ್ತೆಂದು ಎಲ್ಲರೂ ಏನ್ ಮಾಡ್ತಾರೆ, ಸಮಾಧಾನವನ್ನ ಕೊಟ್ಕೊಳ್ತಾರೆ. ನೋಡಿ ವಿದ್ಯಾರ್ಥಿಗಳು, ಇಷ್ಟು ಅಧ್ಯಾಯ 9ರಲ್ಲಿ ನಡೆಯುವಂತ ವಿಷಯಗಳು. ನಮ್ಮ ಮುಂದಿನ ತರಗತಿಯಲ್ಲಿ ಅಧ್ಯಾಯ 10ರ ಬಗ್ಗೆ ನಾವು ವಿವರಣೆಯನ್ನ ನೋಡೋಣ. ಎಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ.